ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಮನಸ್ಸಿನ ಮಹಾದೇವರಾಗಿರ್ತಕ್ಕಂತಹ ಶಾಂತವೀರನನ್ನು ಸ್ಮರಣೆಯನ್ನೇ ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪಂಚಾಕ್ಷರಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಯಾವಾಗಲೂ ಸಹಿತ ಇರಲಿ ಅಂತ ಹೇಳ್ತಾ, ನಾನು ಹೇಳುವ ವಿಷಯ ಏನಂದರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಏನಂದರೆ, ನನ್ನದೇ ಆಗಿರ್ತಕ್ಕಂತಹ ಮಂಗಳ ಕನ್ನಡ TV ಯೂಟ್ಯೂಬ್ ಚಾನಲ್ ಅದ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ನಾ ಹೇಳುವ ವಿಷಯ ಏನಂದರೆ, ನೋಡಿ, ಈಗ ಹಿಂದಿನ ದಿನಗಳಲ್ಲಿ ನಾನು ಗಣೇಶನ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಇವತ್ತು ನಿಮಗೆ ಇನ್ನೇನು ಮುಂದಿನ ದಿನಗಳಲ್ಲಿ ನವರಾತ್ರಿ ಬರ್ತದೆ. ಏನು ನವರಾತ್ರಿ ಪೂಜೆ ಅಂತಂದರೆ, ನವರಾತ್ರಿಯನ್ನು ಯಾವ ದೇವಿಯಾಗಿ ಅವತಾರವನ್ನಗೊಳ್ತಾಳ, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದೇ ಈ ನವರಾತ್ರಿ ಹಬ್ಬ. ನವರಾತ್ರಿ ಅಂತಂದರೆ ಎಲ್ಲರ ಮುಖದಲ್ಲಿ ನಗು, ಸಂತೋಷ, ಉತ್ಸಾಹ ಬರ್ತದೆ. ನವರಾತ್ರಿ ಅಂತಕ್ಕಂಥದ್ದೇ ಒಂದು ಖುಷಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನವರಾತ್ರಿ ಅಂತಂದರೆ ನಾವು ಏನನ್ನ ಮಾಡಿದ್ರೆ ತಾಯಿ ಜಗನ್ಮಾತೆ ನಮಗೆ ತೃಪ್ತಿಯನ್ನು ಕೊಡ್ತಾಳೆ. ಯಾವ ಪೂಜೆಯನ್ನು ಭಕ್ತಿಯಿಂದ, ಭಾವನೆಯಿಂದ ಮಾಡ್ತಕ್ಕಂಥದ್ದು ಅದಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ಕವಿ ಹೇಳ್ತಾನ ಏನಂತಂದ್ರೆ, ದೇಹವಿದು ದೇವರ ಗುಡಿಯೆಂದು ತಿಳಿದು ಗುಡಿಸುವಿನು ದಿನ ದಿನವೂ ಹೇ ದೇವ ದೇವ, ಅಂದರೆ ಲಿವಿಂಗ್ ಟೆಂಪಲ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ಇದು ದೇಹ ಅಂತಕ್ಕಂಥದ್ದು ಏನದಲ್ಲ, ಈ ಮನಸ್ಸು ಅಂತಕ್ಕಂಥದ್ದು ಏನದಲ್ಲ, ಒಂಥರ ಮಂಗ ಆ ಗಿಡದಿಂದ ಈ ಗಿಡಕ್ಕೆ, ಈ ಗಿಡದಿಂದ ಆ ಗಿಡಕ್ಕೆ ಜಿಗಿತಾ ಇರ್ತದೆ. ಕಾನ್ಸಂಟ್ರೇಷನ್ ಅಂತ ಅವ್ರ ಮೈಂಡ್ ಈಸ್ ಆಲ್ವೇಸ್ ಮಂಕಿ ಅಂತ. ನಾವು ಯಾವತ್ತನ್ನ ನಮ್ಮ ಮನಸ್ಸನ್ನು ಬೇರೆ ಕಡೆ ಒತ್ತು ಕೊಡದೆ ಲಕ್ಷ್ಯ ಕೊಟ್ಟು ನಾ ಹೇಳುವಂಥ ಈ ಸಂದೇಶವನ್ನು ನೀವು ಗಮನ ಇಟ್ಟು ಒಂದು 15 ನಿಮಿಷ, ಇಲ್ಲಾಂದರೆ ಒಂದು 2 ಸೆಕೆಂಡಾರು ನೀವು ನೋಡಿ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹಿನ್ನೆಲೆ ಅದ. ನೀವು ಕೇಳೋದ್ರಿಂದ ಮೈಯಲ್ಲಿರ್ತಕ್ಕಂಥ ರೋಮಾಂಚನಗಳೆಲ್ಲ, ನಿಮ್ಮ ರೋಮಗಳೆಲ್ಲವೂ ಸಹಿತ ಎದ್ದು ನಿಂತ್ಕೊಂತ ಅಷ್ಟು ರೋಮಾಂಚನವಾಗಿರ್ತಕ್ಕಂತಹ ಕಥೆ ಅದ. ಇದನ್ನು ಯಾರು ನೀವು ಹಾಗೆ ನೋಡದೆ ಸುಮ್ಮನೆ ಇರಬೇಡಿ. ನೋಡಿ, ನಿಮ್ಗೆ ಎಷ್ಟು ಉತ್ಸಾಹ ಸಿಗ್ತದಂದ್ರೆ, ಪರಿಪೂರ್ಣವಾಗಿರ್ತಕ್ಕಂತಹ ಅರ್ಥಪೂರ್ಣವಾಗಿರ್ತಕ್ಕಂತಹ ತಾಯಿ ಜಗನ್ಮಾತೆ ಬಹಳ ತುಂಬ ಶಕ್ತಿಯನ್ನು ಹೊಂದಿರತಕ್ಕಂಥವಳು ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥವಳು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಪ್ರಥಮದಲ್ಲಿ ತಾಯಿ ಜಗನ್ಮಾತೆಯನ್ನು ಆರಾಧನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಸಹಿತ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಏನು ನವರಾತ್ರಿ ಅಂತಂದರೆ ಏನು, ನವರಾತ್ರಿಯನ್ನು ಪೂಜೆಯನ್ನು ಯಾಕೆ ಮಾಡಬೇಕು, ಈ ನವರಾತ್ರಿ ಪೂಜೆಯನ್ನು ಮಾಡುವಂಥ ಪದ್ಧತಿಗಳೇನು ಅಂತಕ್ಕಂಥದ್ದನ್ನು ನಿಮಗೆ ನಾ ವಿವರಣೆಯನ್ನು ಹೇಳ್ತೀನಿ. ನೋಡಿ, ದಸರಾ ಅಂತಂದರೆ ಒಂದು ಸಡಗರ, ಸಂಭ್ರಮ, ಎಲ್ಲರ ಮುಖದಲ್ಲಿ ಸಂತೋಷನಾಗಿರ್ತಕ್ಕಂಥದ್ದು. ಇದು ಒಂದು ನವರಾತ್ರಿ ಆಗಿರ್ತಕ್ಕಂಥದ್ದು. ಏನು ನವರಾತ್ರಿ ಹಿನ್ನೆಲೆ ಏನು, ಇದನ್ನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಇದರ ಹಿನ್ನೆಲೆಯನ್ನು ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ನಿಮಗೆ ನಾನು ಮಾಹಿತಿಯನ್ನು ಹೇಳ್ತೀನಿ. ನೋಡಿ, ತಾಯಿ ಜಗನ್ಮಾತೆಯನ್ನು ಮೊದಲನೇದಾಗಿ ಅನನ್ಯ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡಿ. ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಏನಂದರೆ, ಭಾವನೆಗೊಳಗೊಂದು ಪರಮಾತ್ಮ ಅಂತ. ನಮ್ಮ ಭಾವನೆ ಶುದ್ಧ ಇತ್ತಂದರೆ ಭಗವಂತನಾಗಿರ್ತಕ್ಕ ನಮಗೆ ಕರುಣಿಸ್ತಾನೆ. ಅದಕ್ಕೆ ಹೇಳಿಲ್ವಾ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಮನೆ ಸ್ವಚ್ಛ ಇದ್ದರೆ ಜನ ಬರ್ತಾರೆ. ನೋಡಿ, ಮನೆ ಸ್ವಚ್ಛ ಇದ್ದರೆ ಜನ ಬರ್ತಾರೆ, ಮನಸ್ಸು ಸ್ವಚ್ಛ ಇದ್ದರೆ ದೇವರು ಬರ್ತಾನೆ. ಮನೆ ಮನಸ್ಸು ಎರಡೂ ಸ್ವಚ್ಛ ಇದ್ದರೆ ತಾವೇ ದೇವರಾಗಿಬಿಡ್ತಾರೆ. ಇದೇ ಒಂದು ಸಂದೇಶನಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ನವರಾತ್ರಿ ಹಿನ್ನೆಲೆಗಳೇನು, ಈ ನವರಾತ್ರಿಯನ್ನು ಪೂಜೆಯನ್ನು ನಾವು ಯಾಕೆ ಮಾಡಬೇಕು, ಈ ಪೂಜೆ ಮಾಡುವಂತಹ ಪದ್ಧತಿಗಳೇನು, ಈಗ ಇದರ ಪೂಜೆಯಲ್ಲಿ ಏನಾದರೂ
ಅಡಚಣೆಗಳು ಕೈಂಕರ್ಯಗಳು ಏನಾದರೂ ಮಾಡುವಂಥದ್ದು ಏನಾದರೂ ಇದೆ. ಮೊದಲನೇದಾಗಿ ನಾನು ಹೇಳುವಂಥ ವಿಷಯ ಏನಂದರೆ ನವರಾತ್ರಿಯ ಹಿನ್ನೆಲೆ. ಈ ನವರಾತ್ರಿ ಹಿನ್ನೆಲೆ ಏನಂತಂದರೆ ಒಬ್ಬ ರಾವಣನಾಗಿರತಕ್ಕಂಥವನು ಮತ್ತು ರಾಮನ ನಡುವೆ ಯುದ್ಧಗಳು ನಡೀತಾ ಹೋಗ್ತದೆ. ಆ ಯುದ್ಧಗಳು ನಡೆಯುವಂತಹ ಸಂದರ್ಭದಲ್ಲಿ ರಾಮ ಇನ್ನೇನು ರಾವಣನೊಡನೆ ಯುದ್ಧ ಮಾಡಬೇಕಂತ ಹೋಗುವಂಥ ಸಂದರ್ಭದೊಳಗೆ ಅವನಿಗೆ ದೇವಿಯ ದುರ್ಗಾಮಾತೆ ಪೂಜೆಯನ್ನು ಮಾಡಬೇಕಂತ ಆಸೆ ಆಗ್ತದೆ. ಆ ದುರ್ಗಾಮಾತೆಯನ್ನು ಆರಾಧನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾನೆ. ಆ ಆರಾಧನೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾನೆ. ಸುಮಾರು ವರ್ಷಗಳ ನಂತರ ವರ್ಷಗಳದಂತೆ ಪೂಜೆಯನ್ನು ಮಾಡ್ತಾನೆ. ಸುಮಾರು ವರ್ಷಗಳ ಕಳೆದಂತೆ ಆತನನ್ನು ಆ ಪೂಜೆಯನ್ನು ಮಾಡಿ ತಾಯಿ ಜಗನ್ಮಾತೆ ಪ್ರಸನ್ನಗೊಳ್ತಾಳೆ. ಅವನ ಕಣ್ಣು ಮುಂದೆ ತಾಯಿ ಜಗನ್ಮಾತೆ ಒಂದು ಪ್ರಸನ್ನಗೊಂಡು ಆತ ಆ ತಾಯಿ ಹತ್ರ ಕರಜೋಡಿಸಿ ಕೇಳ್ತಾನೆ, ತಾಯಿ ನನಗಿಂತ ಕಷ್ಟ ಒದಗಿದೆ, ಆ ಕಷ್ಟಗಳೆಲ್ಲ ಪರಿಹಾರಬೇಕಂತ ಹೇಳಿದಾಗ ಆಗಲೇ ನಿನ್ನ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ತಾಯಿ ಆತನಿಗೆ ವರಪ್ರಸಾದವನ್ನು ನೀಡಿ ಹೋಗಿಬಿಡ್ತಾಳೆ. ಆಗ ರಾಮನಾಗಿರ್ತಕ್ಕಂಥವನು ಆ ಪೂಜೆಯನ್ನು ದುರ್ಗಾಮಾತೆಯನ್ನು ಪೂಜೆಯನ್ನು ಮಾಡ್ತಾನೆ. 9 ದಿನಗಳ ಕಾಲ ಪೂಜೆಯನ್ನು ಮಾಡಿ 10ನೇ ದಿವಸ ರಾವಣನೊಂದು ಮೂರ್ತಿ ಮಾಡಿ ಅದು ಬಿಲ್ಲುಗಳಿಂದ ಹೊಡೆದು ಸುಡ್ತಾರೆ ನೋಡಿ. 10ನೇ ದಿವಸಕ್ಕೆ ರಾವಣನ ಸಂಹಾರ ಮಾಡ್ತಾರೆ. ಅಂದರೆ ಇದು ದುರ್ಗಾ ಪೂಜೆಯಾಗಿರ್ತಕ್ಕಂಥದ್ದು ದೇವಿ ಮಹಾತ್ಮೆ ಮೂಲದ ಕಥೆ ಏನಂದರೆ, ಆತ ಒಬ್ಬ ರಾಕ್ಷಸನಾಗಿರ್ತಕ್ಕಂಥವನು. ಅವನ ಅಟ್ಟಹಾಸದಿಂದ ದೇವತೆಗಳೆಲ್ಲವೂ ಸಹಿತ ನಡುಗಿಸುವಂತಹ ಕೆಲಸ ರಾಕ್ಷಸನದಾಗಿರ್ತದೆ. ಆ ರಾಕ್ಷಸ ಏನು ಮಾಡ್ತಾನಂದ್ರೆ ಪ್ರತಿಯಲ್ಲಿರ್ತಕ್ಕಂಥ ದೇವತೆಗಳನ್ನು ನಡುಗಿಸಿ ಭೂಲೋಕದಲ್ಲಿರ್ತಕ್ಕಂತಹ ನರ ಮನುಷ್ಯರಾಗಲಿ ಎಲ್ಲರನ್ನ ಸಹಿತ ಒಂದು ಸರಿ ಏನೋ ಒಂದು ಸದ್ದನ್ನು ಮಾಡಿದ್ರೆ ಸಾಕು ಎಲ್ಲವೂ ಸಹಿತ ರೋಮಾಂಚನ ಆಗ್ತಿರ್ತದೆ. ಆಗ ಆತ ದೇವಾನುದೇವತೆಗಳು ಹೋಗಿ ಏನು ಮಾಡ್ತಾರಂದರೆ ಆತ ಕೇಳ್ತಾರೆ, ಹಿಂಗೆ ಅಸುರನಾಗಿರ್ತಕ್ಕಂಥ ತುಂಬ ತೊಂದರೆ ಕೊಡ್ತಾ ಇದ್ದೇನೆ ಸ್ವಾಮಿ, ಏನು ಮಾಡಬೇಕಂತ ಕೇಳಿದಾಗ ದೇವಾನುದೇವತೆಗಳು ಇದು ನನ್ನ ಕೈಯಲ್ಲಿ ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದಾಗ ವಿಷ್ಣುವಿನ ಹತ್ರ ಹೋದ ವಿಷ್ಣುನಿಗೆ ಅಸಾಧ್ಯ ಆಗ್ತದೆ. ಪರಮೇಶ್ವರನ ಹತ್ರ ಹೋಗ್ತಾರೆ, ಶಿವನ ಹತ್ರ ಹೋಗ್ತಾರೆ, ಅವನಿಗೂ ಸಹಿತ ನನಗೆ ಅಸಾಧ್ಯವಾಗಿರ್ತಕ್ಕಂಥದ್ದು. ವಿಷ್ಣುವಿನ ಹತ್ರ ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರನ ಹತ್ರ ಹೋದಾಗ ನನ್ನ ಕೈಯಲ್ಲಿ ಯಾವುದೂ ಅಸಾಧ್ಯ ಅಂತ ಹೇಳ್ತಾರೆ. ಆಗ ಆತರು 3 ಜನ ತ್ರಿಮೂರ್ತಿಗಳು ಒಂದು ಯೋಚನೆಯನ್ನು ಮಾಡ್ತಾರೆ. ತಾಯಿಯನ್ನು ಸೃಷ್ಟಿಯನ್ನು ಮಾಡ್ತಾರೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿಯನ್ನು ಸೃಷ್ಟಿಯನ್ನು ಮಾಡಿ ತನ್ನಲ್ಲಿರ್ತಕ್ಕಂತಹ ಶಿವನ ಕೈಯೊಳಗಿರ್ತಕ್ಕಂತಹ ತ್ರಿಶೂಲವನ್ನು ಕೊಡ್ತಾನೆ ಭಗವಂತನಾಗಿರ್ತಕ್ಕಂಥವನು. ವಿಷ್ಣು ಏನು ಮಾಡ್ತಾನಂದ್ರೆ ತನ್ನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರವನ್ನು ಕೊಡ್ತಾನೆ. ಬ್ರಹ್ಮನಲ್ಲಿರ್ತಕ್ಕಂಥ ತನ್ನ ಆಯುಧವನ್ನು ಕೊಡ್ತಾನೆ. ಎಲ್ಲವನ್ನು ಕೊಟ್ಟು ತಾಯಿಯಲ್ಲಿ ಒಂದು ಏನು ಮಾಡ್ತಾರೆ ಅಂದರೆ ಶಕ್ತಿಯನ್ನು ತುಂಬ್ತಾರೆ. ಆ ಶಕ್ತಿಯನ್ನು ತುಂಬಿ ಆ ದುಷ್ಟನನ್ನು ಸಂಹಾರ ಮಾಡಬೇಕು ಅಂಥೇಳಿ ಆತನೇ ಏನು ಮಾಡ್ತಾನಂದರೆ ಸಂಹಾರ ಮಾಡಬೇಕಂತೇಳಿ ತ್ರಿಮೂರ್ತಿಗಳು ತಾಯಿ ಹತ್ರ ಬೇಡ್ಕೊಳ್ತಾರೆ. ಆ ಬೇಡ್ಕೊಂಡಾಗ ಎಲ್ಲವೂ ಸಹಿತ ಶುದ್ಧ ಮನಸ್ಸಿನಿಂದ ಅನನ್ಯ ಭಕ್ತಿಯಿಂದ ಬೇಡ್ಕೊಳ್ತಾರೆ. ಆ ಥರ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ದೇವತೆಗಳು ತ್ರಿಮೂರ್ತಿಗಳು ಎಲ್ಲರೂ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನೇನು ರಾಕ್ಷಸರನ್ನು ಸಂಹಾರ ಮಾಡಬೇಕನ್ನೋದರಲ್ಲಿ ಅದು ತಾಯಿ ಏನು ಮಾಡ್ತಾಳಂದ್ರೆ ಆತನ ಜೊತೆ ಸುಮಾರು ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ಆ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ಆ ಸಂಹಾರ ಮಾಡಿ ಅನೇಕ ರೀತಿಯಾಗಿ ಒಂದೊಂದು ಕಥೆಯನ್ನು ಇಟ್ಟಿದ್ದಾರೆ. ಆ ಸಂಹಾರ ಮಾಡುವಂಥ ಸಮಯ ಏನಿರ್ತದಲ್ಲ ಆ ಸಮಯದ ಮತ್ತು ಒಂದೊಂದು ದಿನಗಳ ಕಾಲ ತಾಯಿ ಈ ರೀತಿಯಾಗಿ ಇರ್ತಕ್ಕಂಥದ್ದು ಮಾಹಿತಿ ಆಗಿರ್ತಕ್ಕಂಥದ್ದು. ಆ ಸಂಹಾರ ಮಾಡುವಂಥ ಸಂದರ್ಭ ಇದು ನಮ್ಮ ದೇವಿ ಮಹತ್ವದ ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯನ್ನು ನೀವು ತಿಳ್ಕೊಂಡ್ರಿ. ಈ ಹಿನ್ನೆಲೆಯನ್ನು ತಿಳ್ಕೊಂಡ್ಮೇಲೆ ಏನಿದು 9 ದೇವಿ ಅವತಾರಗಳು ಯಾವ್ಯಾವು? ಪ್ರಥಮದಲ್ಲಿ ದೇವಿಯ ಅವತಾರ ಶೈಲಪುತ್ರಿ. ಪ್ರಥಮದ ಅವತಾರ ಯಾವುದು? ಶೈಲಪುತ್ರಿ ಆಗಿರ್ತಕ್ಕಂಥದ್ದು. ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳಾಗಿರ್ತಕ್ಕಂಥವಳು. ಇವಳು ತಾಯಿ ಏನು ಮಾಡ್ತಾರಂದರೆ
ಅಂತ ಏನು ಹೇಳೋದಂದರೆ, ತನ್ನ ತಂದೆಯವರು ಯಜ್ಞಕುಂಡಲವನ್ನು ಇಟ್ಕೊಂಡಿರ್ತಾರೆ. ಯಜ್ಞವನ್ನು ಇಟ್ಕೊಂಡ ಸಂದರ್ಭದಲ್ಲಿ ಶಿವನನ್ನು ಒಂದು ಸ್ವಲ್ಪ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದ ತಕ್ಷಣದೊಳಗೆ ಆಕೆ ತನ್ನ ಗಂಡನನ್ನು ಅವಮಾನ ಮಾಡಿದಾಳ ಅಂಥೇಳಿ ತುಂಬ ನೊಂದು ಆ ಹೋಮದ ಕುಂಡಳ ಯಜ್ಞ ಕುಂಡದೊಳಗೆ ಹಾರಿ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಪ್ರಾಣತ್ಯಾಗವನ್ನು ಮಾಡಿ ಸುಮಾರು ಮತ್ತೆ ಪುನರ್ಜನ್ಮಗೊಂಡು ಸುಮಾರು ವರ್ಷಗಳ ಕಾಲ, ಅಂದರೆ ಸುಮಾರು ವರ್ಷ ಅಂತಂದರೆ 16 ವರ್ಷಗಳ ಕಾಲ ತಾಯಿ ತಪಸ್ಸನ್ನು ಮಾಡ್ತಾಳೆ. ಅಂದರೆ ಶಿವನನ್ನು ಪತಿಯಾಗಬೇಕು, ಶಿವನೇ ನನ್ನ ಗಂಡನಾಗಬೇಕಂತ ಸುಮಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡಿ ಶಿವನನ್ನು ಪಡೆದುಕೊಳ್ಬೇಕಂತೇಳಿ ಶೈಲಪುತ್ರಿಯಾಗಿ ಒಂದು ಜನ್ಮವನ್ನು ತಾಳ್ತಾಳೆ. ಇದು ಪ್ರಥಮದಲ್ಲಿ ದೇವಿಯ ಹೆಸರು ಶೈಲಪುತ್ರಿ ಅಂತ ಅರ್ಥಕ್ಕಂಥದ್ದು. ಪ್ರಥಮ ಅಧ್ಯಾಯದ ಶೈಲಪುತ್ರಿಯನ್ನು ಕೇಳಿದ್ರಿ. ದ್ವಿತೀಯದಲ್ಲಿ ನಾವು ಬ್ರಹ್ಮಚಾರಿಣಿ ಅಂತ ಕರಿತೀವಿ. ಏನಿದು ಬ್ರಹ್ಮಚಾರಿಣಿ ಅಂತಂದರೆ, ಆತಳು ಏನು ಮಾಡ್ತಾಳಂತಂದರೆ, ಶಿವನನ್ನು ಪತಿಯಾಗಬೇಕು, ಶಿವನನ್ನು ಗಂಡನಾಗಬೇಕಂತೇಳಿ ಏನು ಮಾಡ್ತಾಳಂತಂದರೆ ನಾರದರ ಹತ್ರ ಹೋಗಿ ಕೇಳ್ತಾಳ. ನಾರದರೇ, ನನ್ನ ಕೋರಿಕೆ ಏನಂದರೆ ಶಿವನೇ ನನ್ನ ಗಂಡನಾಗಬೇಕು ಅಂತೇಳಿ ನಾನು ಅನಂತ ಕಾಲ ತಪಸ್ಸನ್ನು ಮಾಡ್ತಾ ಇದ್ದೀನಿ. ಆ ತಪಸ್ಸುಗಳೆಲ್ಲ ಫಲಿಸ್ಬೇಕು, ಏನು ಮಾಡಬೇಕಂತ ಹೇಳಿದಾಗ, ನೀ ಈ ರೀತಿಯಾಗಿ ಒಂದು ಕಠಿಣ ತಪಸ್ಸನ್ನು ಮಾಡು ಅಂತ ಹೇಳಿ ನಾರದ ಮಹರ್ಷಿಗಳು ದೇವಿಗೆ ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶವನ್ನು ಮಾಡಿ ಪ್ರತಿಯೊಂದು ತಿಳಿಸ್ಕೊಡ್ತಾಳೆ. ಆಗ ತಾಯಿ ಏನು ಮಾಡ್ತಾಳಂದ್ರೆ, ಆ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಏನು ಮಾಡ್ತಾಳಂದ್ರೆ, ಸುಮಾರು ವರ್ಷಗಳ ಕಾಲ ಕಳೆದು ಆದಮೇಲೆ ಶಿವನ ಪ್ರತ್ಯಕ್ಷನಾಗಿ ಇನ್ನೇನು ವಿವಾಹ ಆಗ್ಬೇಕಂದ ಹೊತ್ನಾಗ ಆಕೆ ತಾಯಿ ಬ್ರಹ್ಮಚಾರಿಣಿ ರೂಪದಲ್ಲಿ ಕಾಣಿಸ್ಕೊಂತಾಳೆ. ಇದು 2ನೇ ಅಧ್ಯಾಯ. ಇನ್ನು ತಾಯಿಯ 3ನೇ ಅವತಾರ ಆಗಿರ್ತಕ್ಕಂಥದ್ದು ಚಂದ್ರಘಂಟ ಅಂತ ಕರೀತಾರೆ. ಏನಿದು ಚಂದ್ರಘಂಟ ನೋಡಿ, ಹೆಸರೇ ಹೇಳುವಂತೆ, ಹೆಸರೇ ಸೂಚಿಸುವಂತೆ ಚಂದ್ರಘಂಟ ಅಂದರೆ ಈ 3ನೇ ಅವತಾರ ಆಗಿರ್ತಕ್ಕಂಥದ್ದು. ಚಂದ್ರಘಂಟ ಅಂದರೆ ಪ್ರಥಮದಲ್ಲಿ ಶೈಲಪುತ್ರಿ, ದ್ವಿತೀಯದಲ್ಲಿ ಬ್ರಹ್ಮಚಾರಿಣಿ, ತೃತೀಯದಲ್ಲಿ ಚಂದ್ರಘಂಟ ಅಂತ ಕರೀತಾರೆ. ಏನಿದು ಚಂದ್ರಘಂಟ ಅಂತಂದರೆ, ಚಂದ್ರಘಂಟ ಇದರ ಅರ್ಥ ಏನಂದರೆ, ಇದರ ಅರ್ಥ ತಾತ್ಪರ್ಯ ಇಷ್ಟೇ ಅದ. ಭೂಮಿಯ ಸೃಷ್ಟಿಕರ್ತೆ ಆಗಿರ್ತಕ್ಕಂಥವಳು, ಭೂಮಿಯ ಜಗನ್ಮಾತೆ ಆಗಿರ್ತಕ್ಕಂಥವಳು. ಈತಳು ತುಂಬ ಭಗವಂತನಲ್ಲಿ ಧ್ಯಾನವನ್ನು ಮಾಡಿಕೊಂಡು ಭಗವಂತನ ಕೃಪಾಶೀರ್ವಾದವನ್ನು ಹೊಂದಿರೋ ಸೃಷ್ಟಿಕರ್ತೆ ಆಗಿರ್ತಕ್ಕಂಥವಳು ಈತಳು, ತಾಯಿ ಜಗನ್ಮಾತೆ. ಈತಳ ಚಂದ್ರಘಟ್ಟದ ಒಂದು ಕಥೆ ಅದ. ನಿಮಗೆ ಕಥೆಯನ್ನು ಹೇಳ್ತೀನಿ. ಏನಂದರೆ, ಈ ಚಂದ್ರಘಂಟದ ಕಥೆ ಏನಂದ್ರೆ, ತಾಯಿ ಧ್ಯಾನವನ್ನು ಕುತ್ಕೊಂಡಿರ್ತಾಳೆ. ಶಿವನ ನನ್ನ ಗಂಡನಾಗಬೇಕಂತೇಳಿ ಧ್ಯಾನವನ್ನು ಮಾಡ್ತಾ ಇರ್ತಾಳೆ. ಆ ಧ್ಯಾನವನ್ನು ಮಾಡಿದಾಗ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವ ಪ್ರತ್ಯಕ್ಷನಾಗಿ ಹೆಂಗಿರ್ತಾನಂದರೆ, ಶಿವ ಮೈ ತುಂಬೆಲ್ಲ ಬೂದಿಯನ್ನು ಬಡ್ಕೊಂಡು ಮೈ ಒಳಗೆ ಘೋರ ರೂಪವನ್ನು ತಾಳಿರ್ತಾನೆ. ಆ ಘೋರ ರೂಪವನ್ನು ತಾಳಿದಾಗ ತಾಯಿ ಅವನನ್ನು ನೋಡಿದ ತಕ್ಷಣ ಮೂರ್ಛೆ ಹೋಗಿ ಬಿದ್ದುಬಿಡ್ತಾನೆ. ಆ ಮೂರ್ಛೆ ಹೋಗಿ ಬಿದ್ದೊಳಗೆ ಆಗ ಶಿವನು ಮತ್ತೆ ತನ್ನ ರೂಪನಾಗಿರ್ತಕ್ಕಂತಹ ಅಂದರೆ ತನ್ನದಾಗಿರ್ತಕ್ಕಂಥ ದೇಹ ಸಾಮಾನ್ಯ ರೂಪವನ್ನು ತಾಳ್ತಾನೆ. ಸಾಮಾನ್ಯ ರೂಪವನ್ನು ತಾಳಿ ಮತ್ತೆ ತಾಯಿ ಆತನನ್ನು ಘೋರ ರೂಪವನ್ನು ಮೂರ್ಛೆ ಬಿದ್ದಾಗ ಎದ್ದು ನೋಡ್ತಾಳೆ. ಆಗ ಆಕೆ ತಾಯಿ ಅಂತ ಕಾಣಿಸ್ಕೊಡ್ತಾಳೆ. ಅಂದರೆ ಚಂದ್ರಘಂಟ ರೂಪದಲ್ಲಿ ತಾಯಿ ಕಾಣಿಸ್ಕೊಳ್ತಾಳ ಅಂತಕ್ಕಂಥದ್ದೇ ಇದ್ರ ಚಂದ್ರಘಂಟ ಅಂತಕ್ಕಂಥದ್ದು 3ನೇ ಅಧ್ಯಾಯ. ಈ 4ನೇ ಅಧ್ಯಾಯ ಏನು? ಕೂಷ್ಮಾಂಡ ಅಂತ ಕರೀತಾರೆ. ಏನದು ಕೂಷ್ಮಾಂಡ ಅಂದ್ರೆ, ಸೃಷ್ಟಿಕರ್ತೆಗಳಾಗಿರ್ತಕ್ಕಂಥವಳು, ಬೆಳಕನ್ನು ಹೊಂದಿರತಕ್ಕಂಥವಳು, ಶಕ್ತಿ ಪ್ರಭಾವವನ್ನೇ ಹೊಂದಿರತಕ್ಕಂಥವಳು. ಇದು ತುಂಬ ಕಥೆಯದ. ನಿಮಗೆ ಚಿಕ್ಕದಾಗಿ ಹೇಳಬೇಕಂದ್ರೆ, ಅಷ್ಟಭುಜಗಳನ್ನು ಹೊಂದಿ ಶಿವನನ್ನು ಪತಿಯಾಗಬೇಕು ಪಡೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಪಾರ್ವತಾದೇವಿಯು ಅನೇಕ ತಪಸ್ಸನ್ನು ಮಾಡಿ ಇನ್ನೇನು ಮದುವೆಯ ಸಂದರ್ಭ ಬರ್ತದ, ಆವಾಗ ಆಕೆ ಕೂಷ್ಮಾಂಡ ದೇವಿಯಾಗಿ ಭಗವಂತನಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಇದು ಕೂಷ್ಮಾಂಡ ದೇವಿಯಾಗಿರ್ತಕ್ಕಂಥದ್ದು. ಹೀಗೆ ಪ್ರಥಮದಲ್ಲಿ ಶೈಲಪುತ್ರಿ, ದ್ವಿತೀಯದಲ್ಲಿ ಬ್ರಹ್ಮಚಾರಿಣಿ, ತೃತೀಯದಲ್ಲಿ ಚಂದ್ರಘಂಟ, ಚತುರ್ಥದಲ್ಲಿ ಕೂಷ್ಮಾಂಡ, ಪಂಚಮದಲ್ಲಿ ಸ್ಕಂದಮಾತೆ ಅಂತ ಕರೀತಾರೆ. ಏನು ಸ್ಕಂದಮಾತೆ ಅಂತಂದರೆ, ಇದು ಅರ್ಥವನ್ನೇ ಹೇಳಿಕರ್ತಕ್ಕಂಥದ್ದು. ಸ್ಕಂದಮಾತೆ ಅಂತಂದರೆ ಕಾರ್ತಿಕೇಯ ಅಂತಂದರೆ ಮುರುಘ ಅಂತ ಹೇಳ್ತಾರೆ. ಅಂದರೆ
ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸುಮಾರು ಕಥೆಗಳದ. ನಿಮಗೆ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ನಿಮ್ಮ ಕಥೆಯನ್ನು ಹೇಳ್ತಾ ಇದ್ದೀನಿ. ಇದನ್ನು ಹೇಳ್ತಾ ಹೋದತ್ತು ಸುಮಾರು ಗಂಟೆಗಳಾಗ್ತದೆ. ನಿಮಗೆ ಚಿಕ್ಕದಾಗಿ ಅಂದರೆ ಪ್ರಥಮದಲ್ಲಿ ಯಾವ ರೀತಿಯಾಗಿ ಏನಾಗ್ತದೆ, ದ್ವಿತೀಯದಲ್ಲಿ ಯಾವ ರೀತಿ ಆಗ್ತದೆ, ತೃತೀಯದಲ್ಲಿ ಆಗ್ತದೆ, ಚತುರ್ಥದಲ್ಲಿ ಅಂದರೆ ಚಿಕ್ಕ ಕಥೆಗಳನ್ನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನಾನು. ಅಂದರೆ ಪಂಚಮದಲ್ಲಿ ಸ್ಕಂದ ಮಾತೆ ಅಂದ್ರೆ ಅಂತಂದು ಏನು ಹೇಳಿದ್ರೆ ಕಾರ್ತಿಕೇಯನನ್ನ ತೊಡೆಯ ಮೇಲೆ ಅಂದ್ರೆ ಮುರುಗನನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪ್ರೀತಿಯ ಪಾಲನೆಯನ್ನ ಪ್ರೀತಿಯಿಂದ ಲಾಲನೆಯನ್ನ ಮಾಡ್ತಕ್ಕಂಥದ್ದು ಇದು ಸ್ಕಂದ ಮಾತೆ ಆಗಿರ್ತಕ್ಕಂಥದ್ದು. ಕಾತ್ಯಾಯಿನಿ ಅಂತ ಹೇಳ್ತಾರೆ. ಈ ಕಾತ್ಯಾಯಿನಿ ಅಂದ್ರೆ ಇದ್ರ ಒಂದು ದೊಡ್ಡ ಕಥೆ ಅದ. ನಿಮ್ಗೆ ಸೂಕ್ಷ್ಮವಾಗಿ ಸಣ್ಣ ಕಥೆಯನ್ನು ಹೇಳ್ತೇನೆ. ಏನು ಇದು ಕಾತ್ಯಾಯಿನಿ ಅಂತಂದ್ರೆ, ಈ ಕಾತ್ಯಾಯಿನಿ ಅಂತಂದ್ರೆ ಕಾತ್ಯಾಯಿನಿ ರಾಜನೊಬ್ಬ ರಾಜ ಇರ್ತಾನ. ಅಂದ್ರೆ ಆತ ಏನು ಮಾಡಿರ್ತಾನಂದ್ರೆ ಮಾತೆಯನ್ನ ತನ್ನ ಮಗಳಾಗಿ ಪಡಿಬೇಕಂತ ಆಸೆ ಆಗಿರ್ತದ. ಆಗ ಸುಮಾರು ತಪಸ್ಸುಗಳನ್ನು ಮಾಡಿ ಒಂದು ಮಗುವನ್ನು ಒಂದು ಮಗುವಿಗೆ ಜನನವನ್ನು ಋಷಿ ಒಂದು ಏನಂದರೆ ತಪಸ್ಸನ್ನು ಮಾಡಿ ಒಂದು ಆಚರಣೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಒಂದು ಮಗು ಜನನ ಆಗ್ತದ. ಅದಕ್ಕೆ ಮಗು ಜನನ ತಪಸ್ಸಿನ ಒಂದು ಪರಿಣಾಮಕ್ಕಾಗಿ ಆತನಿಗೆ ತಪಸ್ಸನ್ನು ಮಾಡಿದಕ್ಕಾಗಿಯೇ ಅವನಿಗೆ ಒಂದು ಕಾತ್ಯಾಯಿನಿ ಎಂಬ ಒಂದು ಮಗು ಹುಡ್ತದ. ಆ ತಾಯಿಗೆ ಕಾತ್ಯಾಯಿನಿ ಎಂಬ ಹೆಸರನ್ನ ನಾಮಕರಣವನ್ನ ಮಾಡ್ತಾರೆ. ಇದು ಕಾತ್ಯಾಯಿನಿ ಋಷಿಗಳ ಒಂದು ತಪಸ್ಸನ್ನ ಮಾಡುವ ವಿಚಾರಕ್ಕಾಗಿಯೇ ಒಂದು ಮಗಳನ್ನ ಪಡೆದು ಕಾತ್ಯಾಯಿನಿ ಎಂಬ ಹೆಸರನ್ನ ಪಡಿತಾರೆ. ಇದು ಅರ್ಥ ಇಷ್ಟೇ, ಕಾತ್ಯಾಯಿನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕಾತ್ಯಾಯನಾಗಿ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯ ಆತ ಅಂತ ಹೇಳ್ತಾರೆ. ಇದು ಕಾತ್ಯಾಯನಿಯ ಅವತಾರ ಆಗಿರ್ತಕ್ಕಂಥದ್ದು. ಇನ್ನು ಪ್ರಥಮದಲ್ಲಿ ಶೈಲಪುತ್ರಿ, ದ್ವಿತೀಯದಲ್ಲಿ ಬ್ರಹ್ಮಚಾರಿಣಿ, ತೃತೀಯದಲ್ಲಿ ಚಂದ್ರಘಟ್ಟ, ಚತುರ್ಥದಲ್ಲಿ ಕೂಷ್ಮಾಂಡ, ಪಂಚಮದಲ್ಲಿ ಸ್ಕಂದಮಾತೆ, ಷಷ್ಠಮದಲ್ಲಿ ಕಾತ್ಯಾಯಿನಿ, ಸಪ್ತಮಂ ಕಾಳರಾತ್ರೀಚ. ಅಂದರೆ ಸಪ್ತಮದಲ್ಲಿ ಕಾಳರಾತ್ರಿ ಅಂದರೆ ನೋಡಬೇಕದು ಅವತಾರ. ಅಪ್ಪ ತಾಯಿ ಜಗನ್ಮಾತೆ ರೌದ್ರ ಅವತಾರವಾಗಿ ತಾಳ್ತಾಳೆ. ಏನು ನೋಡಬೇಕು, ಮೈಯೆಲ್ಲ ಕೆಂಪು ಮೈಯಾಗಿ ಕಪ್ಪನ್ನಾಗಿ ಅರಿಸಿಕೊಂಡು ಅಥವಾ ದುಷ್ಟರನ್ನು ಸಂಹಾರ ಮಾಡಬೇಕಂತೇಳಿ ತುಂಬ ಘೋರ ರೂಪವಾಗಿರ್ತಕ್ಕಂದ್ರೆ ಕಾಳರಾತ್ರಿ ಅಂತಂದರೆ ಈಗ ಅದು ಹೆಂಗೆ ಹೇಳೋದಂದರೆ ಅಗೋಚರ ಅಂತಂದರೆ ಕತ್ತಲಾಗಿರ್ತಕ್ಕಂಥದ್ದು. ನಿಬ್ಬರಗಾಗಿ ಒಂದು ಕತ್ತಲಾಗಿರ್ತದಲ್ಲ, ಅಲ್ಲಿ ಏನಾದರೂ ಪ್ರಾಣಿ ಪಕ್ಷಿ ಸಡನ್ಲಿ ಬಂದುಬಿಟ್ಟ ತಕ್ಷಣ ನಮ್ಗೆ ಹೆದರಿಕೆ ಆಗ್ತದಲ್ಲ, ಹಾಗೆ ಒಂದು ಕಪ್ಪಾಗಿರ್ತಕ್ಕಂಥದ್ದು. ಹೌದು, ಅವತಾರನೇ ತುಂಬ ಭಯಂಕರವಾಗಿರ್ತಕ್ಕಂಥದ್ದು ಕಾಳರಾತ್ರಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದು ತುಂಬ ಹೇಳ್ತಾ ಹೋದ್ರೆ ತುಂಬ ಆಗಿರ್ತಕ್ಕಂಥ ಹಿಂಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ. ಕಾಳರಾತ್ರಿ ಆದಮೇಲೆ ಮಹಾಗೌರಿ ಅಂತಕ್ಕಂಥದ್ದು. ಮಹಾಗೌರಿ ಅಂತಂದ್ರೆ ಏನು ಅಂತಂದರೆ, ಮಹಾಗೌರಿ ಅಂತಂದರೆ ನೋಡಿ ಎಲ್ಲರನ್ನ ಸಂಹಾರ ಮಾಡಿಕೊಂಡು ಬಂದ ಮೇಲೆ ಮಹಾಗೌರಿ ಅಂದರೆ 16 ವಯಸ್ಸಿನಲ್ಲಿ ಬರ್ತಾಳೆ, ಮತ್ತೆ ಯವನ ಪ್ರಾಯಕ್ಕೆ ಬರ್ತಾಳೆ. ಬಾಯಕ್ಕೆ ಬಂದು ಶಿವನಲ್ಲಿ ಅನೇಕ ತಪಸ್ಸನ್ನು ಮಾಡಿ ಶಿವನನ್ನು ಮತ್ತೆ ಮದುವೆ ಆಗ್ಬೇಕಂತೇಳಿ ಅಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾಳೆ. ಆ ತಪಸ್ಸನ್ನು ಮಾಡಿ ಅನೇಕಾಗಿ ಶಿವನನ್ನು ತನ್ನ ಗಂಡನಾಗಬೇಕಂತೇಳಿ ಭಾವನೆಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾಯಿ ಏನು ಮಾಡ್ತಾಳೆ, ಮದುವೆಯನ್ನು ಆಗ್ತಾಳ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಿದ್ಧಿದಾತ್ರೆ, ನವಮಂ ಸಿದ್ಧಿದಾತ್ರೆ. ಸಿದ್ಧಿದಾತ್ರೆ ಅಂದರೆ ನೋಡಿ ಅದು ಅರ್ಥನೇ ಕೊಡ್ತದೆ. ಸಿದ್ಧಿ ಅಂದರೆ ಅಷ್ಟ ಬುದ್ಧಿಗಳನ್ನು ತಾಯಿ ಜಗನ್ಮಾತೆ ನಮಗೆ ಕರುಣಿಸ್ತಕ್ಕಂಥದ್ದು. ಸಿದ್ಧಿಯ ಬುದ್ಧಿಯನ್ನು ಕೊಡ್ತಕ್ಕಂಥವಳು ಸಿದ್ಧಿದಾತ್ರೆ ಆಗಿರ್ತಕ್ಕಂಥ. ಎಲ್ಲವನ್ನ ಸಂಹಾರ ಮಾಡಿದ ತಕ್ಷಣ ತಾಯಿ ಅಂದರೆ ನಮಸ್ಕಾರವನ್ನು ಮಾಡ್ತಾಳೆ. ತಾಯಿ ಜಗನ್ಮಾತೆ ಸಿದ್ಧಿದೇವಿ, ಬುದ್ಧಿದೇವಿ, ಪ್ರದಯದೇವಿ ಅಂತೇಳಿ ಎಲ್ಲರನ್ನೂ ಪ್ರಾರ್ಥನೆಯನ್ನು ಮಾಡ್ಕೊಂಥದ್ದು. ಶಾಂತ ಸ್ವಭಾವನ ಆಗಿರ್ತಕ್ಕಂಥದ್ದು ಸಿದ್ಧಿದೇವಿ. ಇದು ನವರಾತ್ರಿಯ 9 ಅವತಾರಗಳು. ಇವೆಲ್ಲವನ್ನ ಕೇಳ್ಕೊಂಡ್ರಿ. ಇವು 9 ನವರಾತ್ರಿಗಳಿಗೆ ಅಧ್ಯಾಯವನ್ನು ನೀವು ಕೇಳ್ಕೊಂಡ್ರಿ. ಏನಿದ್ರ ಪ್ರಯೋಜನವನ್ನು ನಾವು ಕೇಳೋದ್ರಿಂದ ಏನಾಗ್ತದೆ ಅಂತಂದ್ರೆ ಮನುಷ್ಯ ಶುದ್ಧ ಆಗ್ತದೆ. ಇದನ್ನು ಕೇಳಿದ್ರಷ್ಟೇ ಮನಸ್ಸು ಶುದ್ಧ ಆಗ್ತಕ್ಕಂಥದ್ದಲ್ಲ. ಏನಂದರೆ ನವರಾತ್ರಿ ಅಂತಂದ್ರೆ ದೇವಿಯ ವೈಶಿಷ್ಟ್ಯತೆಗಳು. ಅಂದರೆ ಅದು ಮೈಸೂರು ದಸರಾ ನೋಡೋಕ್ಕೆ ಒಂದು ವೈಭವ, ಸಂಭ್ರಮ, ಆಚರಣೆ ಅಥವಾ ಅದ್ಭುತವಾಗಿರ್ತಕ್ಕಂಥದ್ದು. ಇದಾದಮೇಲೆ ನಾವು 9 ದಿನಗಳ ಕಳೆದ್ಮೇಲೆ 10 ದಿನಕ್ಕೆ ನಮ್ಮ ಉತ್ತರ ಕರ್ನಾಟಕ ಹೇಳ್ತಾರೆ ಏನಂದರೆ ಬನ್ನಿ ಕೊಟ್ಟು ಬಂಗಾರದಂಗಿರೋಣ. ಅಂದರೆ ಅದರ ಅರ್ಥನೇ ಅದು ಸುಮಾರು ಅರ್ಥಗಳು ಉಂಟು. ಅದೇ ರೀತಿಯಾಗಿ ಭಗವಂತನಲ್ಲಿ ಧ್ಯಾನವನ್ನು ಮಾಡ್ಕೋಬೇಕು. ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಆ ಕಥೆ ನೀವು ಆಲನೆಯನ್ನು ಮಾಡಿರಿ, ಅಂದರೆ ಕೇಳಿರಿ. ಏನಂದರೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾನಂದ್ರೆ
ತನ್ನ ತಾಯಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ, ತುಂಬ ದುಃಖ ಆಗಿರ್ತದೆ. ಆ ತಾಯಿಯನ್ನು ಕಳ್ಕೊಂಡು ತುಂಬ ದುಃಖನಾಗಿರ್ತಕ್ಕಂತಹ ಸಂದರ್ಭದೊಳಗೆ ಆತನ ಮನೆ ಮಠ ಎಲ್ಲವನ್ನು ಮಾರಿಕೊಳ್ತಾನೆ. ಮಾರಿಕೊಂಡು ಮನೆ ಮಠ ಎಲ್ಲ ಮಾರ್ಕೊಂಡು ಆ ಮನೆಯೊಳಗೆ ಒಂದು ನೈಸರ್ಗಿಕವಾಗಿರೋದ ಚಿತ್ರ ಇರ್ತದೆ, ಫೋಟೋ ಇರ್ತದೆ. ಆ ಫೋಟೋ ಅಷ್ಟೇ ಇರ್ತದೆ, ಉಣ್ಣಾಕ ಸಹಿತ ಗತಿ ಇರೋದು, ತುಂಬ ಬಡತನ ಇರ್ತದೆ. ಆಗ ಏನು ಮಾಡ್ತಾನಂದ್ರೆ ಆ ತಾಯಿಯನ್ನು ಕಳ್ಕೊಂಡು ಎಲ್ಲ ದುಃಖನಾಗಿ ತುಂಬ ಕಷ್ಟದಿಂದ ಇರುವಾಗ ಆತ ಫೋಟೋವನ್ನು ತೆಗೆದುಕೊಂಡು ಬರ್ತಾನೆ. ಬಂದು ಕೆಳಗಡೆ ಒಂದು ಏನೋ ಸಿಟಿ ಆಗಲಿ ಹಳ್ಳಿಯಲ್ಲಾಗಲಿ ಒಂದು ಮರದ ಕೆಳಗಡೆ ಆ ಫೋಟೋವನ್ನು ಮಾರ್ತಾನೆ. ಸ್ವಾಮಿ ಈ ಫೋಟೋ ತೊಗೊತೀರಾ ಅಂತ ಹೇಳಿದಾಗ, ಆಯಿತು ತೊಗೊತೀನಿ, ಎಷ್ಟು ಇದಕ್ಕೆ ಸ್ವಾಮಿ 5,000 ಕೊಡಿ ಅಂತ ಹೇಳಿದಾಗ ಆತ ಏನು ಹೇಳಿರ್ಬೋದು ಹೇಳಿ, 5,000 ಇದೆ, 5,000 ಎಲ್ಲ ಕೊಡಲ್ಲಪ್ಪ, ಇದಕ್ಕೆ ಒಂದು 1,000 ರೂಪಾಯಿ 1,500 ರೂಪಾಯಿ ನಾನು ಕೊಡ್ಬೋದು ಅಂತ ಹೇಳಿದಾಗ, ಸ್ವಾಮಿ ನೋಡಿ ಕೊಡಿ ಸ್ವಾಮಿ ಅಂತ ಹೇಳಿದಾಗ, ಆಗಲ್ಲ ಹೋಗು ಅಂತ ಹೇಳಿದಾಗ ಆ ಫೋಟೋವನ್ನು ಮತ್ತೆ ತೆಗೆದುಕೊಂಡು ಚೆನ್ನಾಗಿ ಒರೆಸಿ ಮತ್ತೆ ಏನು ಮಾಡ್ತಾನಂದ್ರೆ ಫೋಟೋದ ಅಂಗಡಿಗೆ ಹೋಗ್ತಾನೆ. ಈಗ ತುಂಬ ಬೇಸರ ಆಗ್ತದೆ. ಬೇಸರ ಆದಾಗ ಬೇಸರ ಮಾಡ್ಕೊಂಡು ಏನು ಮಾಡ್ತಾನಂದ್ರೆ ಒಂದು ಫೋಟೋದ ಅಂಗಡಿ ಹೋಗ್ತಾನೆ. ಆ ಫೋಟೋದ ಅಂಗಡಿಗೆ ಹೋಗಿ ಕೇಳ್ತಾನೆ, ಸ್ವಾಮಿ ಇದು ಫೋಟೋ ತೊಗೊತೀರ ಅಂತ ಹೇಳಿದಾಗ, ತಂಬಪ್ಪ ಇಲ್ಲಿ ತೊಗೊತೀನಿ ಅಂದರೆ ಸುಂದರವಾಗಿರ್ತಕ್ಕಂಥ ಚಿತ್ರ ಬಿಡಿಸಿರ್ತಾನೆ, ಅದ್ಭುತವಾಗಿರ್ತಕ್ಕಂಥ ಕಲೆಗಾರನಾಗಿರ್ತಕ್ಕಂಥವ್ರು. ಆ ಚಿತ್ರ ಫೋಟೋ ನೋಡ್ತಾನೆ, ಹಿಂಗೆ ನೋಡಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತೇಳಿ ನೋಡಿದ ತಕ್ಷಣದೊಳಗೆ ಎಲ್ಲವನ್ನ ನೋಡ್ತಾರೆ, ಹಿಂಗೆ ನೋಡಿ ಚೆನ್ನಾಗಿದೆಪ್ಪ, ಬೇಷ್ ಅಂತ ಹೇಳ್ತಾನೆ. ಆತ ಏನು ಮಾಡ್ತಾನಂತಂದರೆ ಆತ ನೋಡಿದ ತಕ್ಷಣ ತಗೋ ಅಂತ ಅಮೌಂಟ್ ಕೊಡ್ತಾನೆ. ಸ್ವಾಮಿ ನೀವು ಇಷ್ಟು ಕೊಟ್ಟರೆ ಎಷ್ಟು, ಇದು 5,000 ರೂಪಾಯಿ ಅಂತ ಹೇಳಿದಾಗ ಆತ ಬೇಡ ಹೋಗು ನಿನ್ನ ಫೋಟೋ ಅಂತ ಹೇಳಿದಾಗ ಅವನಿಗೆ ತುಂಬ ಬೇಸರದಿಂದ ತುಂಬ ಬೇಜಾರಾಗ್ತದೆ. ಆ ಬೇಜಾರಾದಾಗ ಆ ಫೋಟೋವನ್ನು ಎತ್ತಿಟ್ಟು ಮತ್ತೆ ಮನೆಗೆ ತರ್ತಾನೆ. ಮನೆಗೆ ತಂದು ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ, ಏನಲ್ಲ ಈ ರೀತಿ ಆಯ್ತಲ್ಲಪ್ಪ, ಇಲ್ಲಿ ಕೇಳೋಕೋರು ಅಲ್ಲಿ ಆಯಿತು, ಇಲ್ಲಿ ಕೇಳಿದ್ರೆ ಇಲ್ಲಿ ಆಯಿತು ಅಂತೇಳಿ ಎಲ್ಲರಲ್ಲಿ ಏನಂದರೆ ಧ್ಯಾನ ಮಾಡ್ಕೊಳಕ್ಕಿಂತ ಅಂಚಿತವಾಗಿ ಪ್ರಪಂಚದಲ್ಲಿ ಹಿಂಗೆಲ್ಲ ಅವರೆಲ್ಲ ನನಗೆ ಕಲೆಗೆ ಬೆಲೆ ಇಲ್ಲ ಅಂತ ಹೇಳಿದಾಗ ಸುಮ್ಮನೆ ನಿರಾಶನ. ಬೆಳಗ್ಗೆ ಏನು ಮಾಡ್ತಾನಂದರೆ ಆ ಬೆಳಗಿನ ಜಾವದಲ್ಲಿ ಎದ್ದು ಎಲ್ಲ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಏನು ಮಾತ್ರ ಒಂದು ತುಂಬ ಬೇಸರದ ಅವ್ನು ಕಟ್ಟೆ ಮೇಲೆ ಕುಂತಿರ್ತಾನೆ. ತನ್ನ ಮುಂದ್ಗಡೆ ಒಂದು ಮ್ಯೂಸಿಯಂ ಕಾಣ್ತದೆ. ಆ ಮ್ಯೂಸಿಯಮನ್ನು ನೋಡ್ತಾನೆ. ಆ ಮ್ಯೂಸಿಯಮನ್ನು ನೋಡಿ ಅದು ಫೋಟೋವನ್ನು ತೆಗೆದುಕೊಂಡು ಆ ಮ್ಯೂಸಿಯಮ್ಗೆ ಕೊಡ್ತಾನೆ. ಅವ ಮ್ಯೂಸಿಯಮ್ನಾಗ ಏನು ಹೇಳಿರ್ಬೇಕು, ಆಹಾ ಅದ್ಭುತ ಕಲೆ ಅದ ಬಿಡ ಅಂತೇಳಿ ಅವೇನು ಹೇಳಿರ್ತಾನೆ 5,000 ಅದಕ್ಕಿಂತನೂ ಜಾಸ್ತಿ ದುಡ್ಡು ಕೊಡ್ತಾನೆ. ಅಂದರೆ ಅದಕ್ಕಿಂತ ಜಾಸ್ತಿ ದುಡ್ಡು ಒಂದು ಖುಷಿಯನ್ನು ಕೊಡ್ತಾನೆ. ಇದ್ರ ಅರ್ಥ ನಿಮಗೆ ತಿಳ್ಕೊಬೇಕು. ಏನಂದ್ರೆ ಹೇಳಿ, ನಾವು ಯಾರ ಹತ್ರ ಹೋದರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ನಮಗೆ ಗೊತ್ತಿರಬೇಕು. ಅಲ್ಲಿ ಹೋದರೆ ಅಲ್ಲಿ ಪರಿಹಾರ ಆಗಲ್ಲ, ಇಲ್ಲಿ ಹೋದರೆ ಇಲ್ಲಿ. ಯಾರ ಹತ್ರ ಹೋದ್ಮೇಲೆ ನಮ್ಮ ಪರಿಹಾರ ಆಗ್ತಕ್ಕಂಥದ್ದು ಏನದಲ್ಲ, ಅದೇ ರೀತಿಯಾಗಿ ನವರಾತ್ರಿ ದಿನ 9 ಕಾಲ ನೀವು ಕಠಿಣ ಆ ತಾಯಿ ಹೆಂಗೆ ಆ ದುಷ್ಟರನ್ನು ಸಂಹಾರ ಮಾಡಿ ತಮ್ಮರ್ತಕ್ಕಂಥ ಕಾಮ ಕ್ರೋಧ ಮದ ಮಸ್ತರ ಮೋಹಗಳನ್ನು ಸುಟ್ಟು ಹಾಕ್ತಕ್ಕಂಥದ್ದೇ ದೇವಿ ಮಹಾತ್ಮೆ ಆಗಿರ್ತಕ್ಕಂಥ ದೇಹ ಪುರಾಣ ದೇಶ ಪುರಾಣ ದೇವಿ ಪುರಾಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ದೇವಿ ಮಹಾತ್ಮೆ ಆಗಿರ್ತಕ್ಕಂಥ ನೀವೆಲ್ಲರೂ ಕೇಳಿ ಅದ್ಭುತವಾಗಿರ್ತಕ್ಕಂತಹ ಕಥೆಯದ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಆ ತಾಯಿ ಜಗನ್ಮಾತೆ ನವರಾತ್ರಿಗೆ ಎಲ್ಲರಿಗೂ ಒಂದು ಹರ್ಷವನ್ನು ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿಯಲ್ಲಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ನೀವು ಸಹಿತ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನೇ ನಾನು ಎಲ್ಲರಿಗೂ ಸಹಿತ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಕನ್ನಡ ಮತ್ತು ನನ್ನ ಮಂಗಳ ಟಿವಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಅದ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಇರಲಿ. ನೀವು ನಮ್ಮನ್ನು ಬೆಳೆಸಿ ಮತ್ತು ಉಳಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ. ಶುಭಂ ಭೂಯಾತ್.